ನಮಸ್ಕಾರ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ. ಈ ಒಂದು ಹೆಸರು ಕೇಳಿದ ತಕ್ಷಣ ಕೆಲವರಿಗೆ ಎಕ್ಸೈಟ್ಮೆಂಟ್ ಆದ್ರೆ ಇನ್ನು ಕೆಲವರಿಗೆ ಒಂದು ತರಹದ ಆತಂಕ ಅಲ್ವಾ? ಸೊ ಎಐ ಬಗ್ಗೆ ಇರುವ ಈ ಭಯಗಳೇನು, ಅದರ ಹಿಂದಿರುವ ಸತ್ಯವಾದರೂ ಏನು? ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಬಹುಶಃ ಎಲ್ಲರ ತಲೆಯಲ್ಲೂ ಮೊದಲು ಓಡೋ ಪ್ರಶ್ನೆನೇ ಇದು: ಎಐ ನಮ್ಮ ಕೆಲಸವನ್ನೇ ಕಿತ್ಕೊಂಡ್ಬಿಡತ್ತಾ? ಇವತ್ತಿನ ನಮ್ಮ ಈ ಚರ್ಚೆಯ ಮುಖ್ಯ ಪಾಯಿಂಟ್ ಕೂಡ ಇದೇ ಪ್ರಶ್ನೆನ. ಎಐ ಬಗ್ಗೆ ಮಾತಾಡಿದಾಗ ಸಾಮಾನ್ಯವಾಗಿ ಎರಡು ಕಥೆಗಳು ಕೇಳಿಬರುತ್ತೆ. ಒಂದು ಕಡೆ ಭಯ ಹುಟ್ಟಿಸೋ ಕಥೆ, ಅಂದ್ರೆ ಲಕ್ಷಾಂತರ ಕೆಲಸಗಳು ಹೋಗುತ್ತೆ, ಮನುಷ್ಯನಿಗೆ ಬೆಲೆಯೇ ಇರೋಲ್ಲ ಅಂತ. ಇನ್ನೊಂದ್ ಕಡೆ ರಿಯಾಲಿಟಿ, ಎಐ ಅನ್ನೋದು ನಮ್ಮ ಕೆಲಸದಲ್ಲಿ ಸಹಾಯ ಮಾಡುವ ಹೊಸ ಹೊಸ ಅವಕಾಶಗಳ ಬಾಗಿಲು ತೆರೆಯುವ ಒಂದು ಪವರ್ಫುಲ್ ಟೂಲ್ ಅಂತ. ಸರಿ, ಮೊದಲು ಒಂದು ತಪ್ಪು ಕಲ್ಪನೆಯನ್ನ ಸರಿ ಮಾಡ್ಕೊಳ್ಳೋಣ. ಎಐ ನಮ್ಮ ಜಾಗವನ್ನ ಕಿತ್ತುಕೊಳ್ಳೋಕೆ ಬಂದಿಲ್ಲ, ಬದಲಾಗಿ ನಮ್ಮ ಜೊತೆ ಪಾರ್ಟ್ನರ್ ತರ ಕೆಲಸ ಮಾಡೋಕೆ ಬಂದಿದೆ. ಇದು ನಮ್ಮ ಶಕ್ತಿಯನ್ನ, ನಮ್ಮ ಕೆಪಾಸಿಟಿಯನ್ನ ಹೆಚ್ಚಿಸುವ ಒಂದು ಅದ್ಭುತ ಟೆಕ್ನಾಲಜಿ. ಅದು ಹೇಗೆ ಅಂತಾನಾ? ಬನ್ನಿ ಕೆಲವು ಉದಾಹರಣೆಗಳ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಉದಾಹರಣೆಗೆ ಎಜುಕೇಶನ್ ಫೀಲ್ಡ್ ಅನ್ನೇ ತಗೊಳ್ಳಿ. ಇಲ್ಲಿ ಎಐ ಟೀಚರ್ಗಳನ್ನ ರೀಪ್ಲೇಸ್ ಮಾಡಲ್ಲ, ಬದಲಿಗೆ ಅವರ ಸಮಯವನ್ನ ಉಳಿಸುತ್ತೆ. ಅಟೆಂಡೆನ್ಸ್ ತಗೊಳ್ಳೋದು, ಪೇಪರ್ ವ್ಯಾಲ್ಯೂಯೇಷನ್ ಮಾಡೋದು, ಈ ತರದ ಅಡ್ಮಿನ್ ಕೆಲಸಗಳನ್ನೆಲ್ಲ ಎಐ ನೋಡ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಟೀಚರ್ಗಳು ಮಕ್ಕಳ ಮೇಲೆ ಜಾಸ್ತಿ ಪರ್ಸನಲ್ ಆಗಿ ಗಮನ ಕೊಡಬಹುದು. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಸ್ಟೂಡೆಂಟ್ ಕಲಿಯೋ ಸ್ಪೀಡ್ಗೆ ತಕ್ಕ ಹಾಗೆ ಪಾಠಗಳನ್ನ ಡಿಸೈನ್ ಮಾಡಬಹುದು. ಲ್ಯಾಂಗ್ವೇಜ್ ಬ್ಯಾರಿಯರ್ ಅನ್ನೋ ಮಾತೇ ಇರಲ್ಲ. ಇನ್ನು ಹೆಲ್ತ್ ಕೇರ್ ವಿಚಾರಕ್ಕೆ ಬರೋದಾದ್ರೆ ಎಐ ಅಕ್ಷರಶಃ ಜೀವ ಉಳಿಸೋ ಒಬ್ಬ ಅಸಿಸ್ಟೆಂಟ್ ಇದ್ದ ಹಾಗೆ. ಎಕ್ಸ್ರೇ, ಎಂಆರ್ಐ ಸ್ಕ್ಯಾನ್ಗಳನ್ನ ಮನುಷ್ಯರಿಗಿಂತ ಹೆಚ್ಚು ವೇಗವಾಗಿ, ಹೆಚ್ಚು ನಿಖರವಾಗಿ ಅನಲೈಸ್ ಮಾಡಿ ಕ್ಯಾನ್ಸರ್ ತರಹದ ರೋಗಗಳನ್ನ ಆರಂಭದ ಹಂತದಲ್ಲೇ ಪತ್ತೆ ಹಚ್ಚುತ್ತೆ. ಕಾಂಪ್ಲೆಕ್ಸ್ ಆದ ರೋಬೋಟಿಕ್ ಸರ್ಜರಿಗಳಲ್ಲಿ ಡಾಕ್ಟರ್ಗಳಿಗೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಯಾಕೆ, 16 ವರ್ಷ ಬೇಕಾಗಿದ್ದ ಹೊಸ ಔಷಧಿ ಸಂಶೋಧನೆಯನ್ನ ಕೆಲವೇ ತಿಂಗಳಲ್ಲಿ ಮುಗಿಸೋ ತಾಕತ್ತು ಈ ಎಐಗೆ ಇದೆ. ಇಂಜಿನಿಯರಿಂಗ್ ಫೀಲ್ಡ್ ನಲ್ಲೂ ಅಷ್ಟೇ. ಎಐ ಇಂಜಿನಿಯರ್ಗಳಿಗೆ ಒಂದ್ ರೀತಿಯ ಸೂಪರ್ ಪವರ್ ಕೊಟ್ಟಾಗೆ. ಯೋಚನೆ ಮಾಡಿ, ಒಂದು ದೊಡ್ಡ ಸೇತುವೆ ಕಟ್ಟೋ ಮೊದಲೇ ಅದು ಭೂಕಂಪ ಆದ್ರೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಸಾವಿರಾರು ಬಾರಿ ಸಿಮ್ಯುಲೇಟ್ ಮಾಡಿ ನೋಡ್ಬೋದು. ಫ್ಯಾಕ್ಟರಿಗಳಲ್ಲಿ ಮೆಷಿನ್ಗಳು ಹಾಳಾಗೋ ಮೊದಲೇ ವಾರ್ನಿಂಗ್ ಕೊಟ್ಟು ದೊಡ್ಡ ಅನಾಹುತ ತಪ್ಪಿಸಬಹುದು. ಈ ತರಹ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಗಳನ್ನೆಲ್ಲ ಎಐಗೆ ಬಿಟ್ಟು ಇಂಜಿನಿಯರ್ಗಳು ಹೊಸ ಹೊಸ ಇನ್ನೋವೇಷನ್ ಕಡೆ ಗಮನ ಕೊಡಬಹುದು. ಸರಿ, ಎಐ ಇಷ್ಟೆಲ್ಲ ಕೆಲಸ ಮಾಡುತ್ತೆ ಅಂದ ಮೇಲೆ ನಮ್ಮ ಕೆಲಸದ ಕಥೆ ಏನು? ಹಾಗಿದ್ರೆ ನಮ್ಮ ಜಾಬ್ಸ್ ಪೂರ್ತಿಯಾಗಿ ಹೋಗ್ಬಿಡುತ್ತಾ, ಅಥವಾ ಅವುಗಳ ಸ್ವರೂಪ ಅಷ್ಟೇ ಬದಲಾಗುತ್ತಾ? ಇದು ತುಂಬಾನೇ ಇಂಪಾರ್ಟೆಂಟ್ ಪ್ರಶ್ನೆ. ಇಲ್ಲಿ ನಾವು ಎರಡು ಪದಗಳನ್ನ ಅರ್ಥ ಮಾಡಿಕೊಳ್ಳಬೇಕು. ಒಂದು ಡಿಸ್ಟ್ರಕ್ಷನ್ ಅಂದ್ರೆ ವಿನಾಶ, ಇನ್ನೊಂದು ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಸ್ಥಳಾಂತರ. ಡಿಸ್ಟ್ರಕ್ಷನ್ ಅಂದ್ರೆ ಜಾಬ್ಸ್ ಪರ್ಮನೆಂಟ್ ಆಗಿ ಮಾಯ ಆಗ್ಬಿಡೋದು. ಆದ್ರೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಹಳೆ ಕೆಲಸಗಳ ರೀತಿ ನೀತಿ ಬದಲಾಗಿ ಹೊಸ ಟೆಕ್ನಾಲಜಿಯನ್ನ ಮ್ಯಾನೇಜ್ ಮಾಡಕ್ಕೆ ಹೊಸ ಹೊಸ ಕೆಲಸಗಳು ಹುಡ್ಕೊಳ್ಳೋದು. ನಾವು ಹಿಸ್ಟ್ರಿಯನ್ನ ನೋಡಿದ್ರೆ ಟೆಕ್ನಾಲಜಿ ಬಂದಾಗೆಲ್ಲ ಜಾಬ್ಸ್ ನಾಶ ಆಗಿದ್ಕಿಂತ ಡಿಸ್ಪ್ಲೇಸ್ ಆಗಿದ್ದೇ ಹೆಚ್ಚು. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಮೊಬೈಲ್ ಫೋನ್. ನೆನ್ಪಿದ್ಯಾ? ಮೊಬೈಲ್ ಫೋನ್ ಬಂದ ಹೊಸದ್ರಲ್ಲಿ ಅಯ್ಯೋ ಪೋಸ್ಟ್ ಮ್ಯಾನ್ ಗಳ ಕೆಲ್ಸ ಹೋಯ್ತು, ಪತ್ರ ಬರೆಯೋರ್ ಗತಿ ಏನು ಅಂತ ಎಲ್ರು ಮಾತಾಡ್ಕೊಳ್ತಿದ್ರು. ಆದ್ರೆ ನಿಜವಾಗ್ಲೂ ಏನಾಯ್ತು? ಮೊಬೈಲ್ ಫೋನ್ ಅನ್ನೋದು ಒಂದು ಹೊಸ ಲೋಕವನ್ನೇ ಸೃಷ್ಟಿ ಮಾಡ್ತು. ಆಪ್ ಡೆವಲಪರ್ಗಳು, ಡಿಜಿಟಲ್ ಮಾರ್ಕೆಟರ್ಸ್, ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ಸ್, ಹೀಗೆ ಕೋಟ್ಯಾಂತರ ಹೊಸ ಕೆಲಸಗಳು ಉಟ್ಕೊಂಡ್ವು. ಎಐ ಕೂಡ ಹೆಚ್ಚು ಕಡಿಮೆ ಇದೇ ರೀತಿ ಮಾಡಲಿದೆ. ನ್ಯಾಸ್ಕಾಮ್ ರಿಪೋರ್ಟ್ ಪ್ರಕಾರ 2035 ಹೊತ್ತಿಗೆ ಎಐ ಒಂದರಿಂದಲೇ ಭಾರತದ ಎಕಾನಮಿಗೆ ಸುಮಾರು $95 ಲಕ್ಷ ಬಿಲಿಯನ್ ಸೇರಲಿದೆ. ಅಬ್ಬಬ್ಬಾ, ಇದೇನು ಸಣ್ಣ ಪುಟ್ಟ ಮೊತ್ತ ಅಲ್ಲ, ಇದೊಂದು ದೊಡ್ಡ ಎಕನಾಮಿಕ್ ರೆವಲ್ಯೂಷನ್ ನ ಮುನ್ಸೂಚನೆ ಅಷ್ಟೇ. ಹಾಗಿದ್ರೆ ಯಾವ ತರಹದ ಹೊಸ ಜಾಬ್ಸ್ ಹುಟ್ಕೊಳ್ತಿವೆ? ಈಗಾಗ್ಲೇ ನೋಡಿ, ಡೇಟಾ ಸೈಂಟಿಸ್ಟ್ಗಳು, ಎಐ ಇಂಜಿನಿಯರ್ಸ್ ಗಳ ಡಿಮ್ಯಾಂಡ್ ಆಕಾಶ ಮುಟ್ಟಿದೆ. ಅದ್ರ ಜೊತೆಗೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ಒಂದು ಹೊಸ ಸ್ಕಿಲ್ ಬಂದಿದೆ. ಅಂದ್ರೆ ಎಐ ಜೊತೆ ಸರಿಯಾಗಿ ಮಾತಾಡಿ ಅದರಿಂದ ನಮ್ಗೆ ಬೇಕಾದ ರಿಸಲ್ಟ್ ತಗೊಳ್ಳೋದು. ಅಷ್ಟೇ ಅಲ್ಲ, ಎಐ ಅನ್ನು ಸರಿಯಾದ ದಾರಿಯಲ್ಲಿ ಬಳಸೋ ಹಾಗೆ ನೋಡ್ಕೊಳ್ಳೋಕೆ ಎಐ ಎಥಿಕ್ಸ್ ಆಫೀಸರ್ ಅಂತ ಪೂರ್ತಿ ಹೊಸ ಹುದ್ದೆಗಳೇ ಕ್ರಿಯೇಟ್ ಆಗ್ತಿವೆ. ನೋಡಿ, ಇಲ್ಲಿರೋ ಅತಿ ಇಂಪಾರ್ಟೆಂಟ್ ಪಾಯಿಂಟ್ ಒಂದಿದೆ, ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎಐ ಮನುಷ್ಯನನ್ನ ರೀಪ್ಲೇಸ್ ಮಾಡಲ್ಲ, ಆದ್ರೆ ಎಐ ಬಳಸೋ ಮನುಷ್ಯ ಎಐ ಬಳಸದೇ ಇರೋ ಮನುಷ್ಯನನ್ನ ಖಂಡಿತ ರೀಪ್ಲೇಸ್ ಮಾಡ್ತಾನೆ. ಅಂದ್ರೆ ಏನು? ಯಾರು ಈ ಹೊಸ ಟೆಕ್ನಾಲಜಿಯನ್ನ ಕಲ್ತ್ಕೊಳ್ತಾರೋ ಅವರು ರೇಸ್ ನಲ್ಲಿ ಮುಂದಿರ್ತಾರೆ. ಸೊ ಇದು ಮನುಷ್ಯ ವರ್ಸಸ್ ಟೆಕ್ನಾಲಜಿ ಫೈಟ್ ಅಲ್ಲ, ಇದು
ಸ್ಕಿಲ್ ಇರೋ ಮನುಷ್ಯ ವರ್ಸಸ್ ಸ್ಕಿಲ್ ಇಲ್ಲದ ಮನುಷ್ಯನ ನಡುವಿನ ಫೈಟ್. ಸರಿ, ಎಐ ನಿಂದ ಇಷ್ಟೆಲ್ಲ ಒಳ್ಳೆಯದಾಗುತ್ತೆ ಅಂದ ಮಾತ್ರಕ್ಕೆ ಎಲ್ಲವೂ ಸೇಫ್ ಅಂತ ಅರ್ಥ ಅಲ್ಲ. ಇದರಲ್ಲಿ ಯಾವುದೇ ರಿಸ್ಕ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಯಾವುದೇ ಪವರ್ಫುಲ್ ಟೆಕ್ನಾಲಜಿ ತರ ಎಐ ಜೊತೆಗೂ ಕೆಲವು ಸೀರಿಯಸ್ ಆದ ಚಾಲೆಂಜ್ಗಳು ಅರು ಡೇಂಜರ್ಗಳು ಇದ್ದೇ ಇವೆ. ಈ ರಿಸ್ಕ್ಗಳು ಏನು ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಮೊದಲನೆಯದು ಡೇಟಾ ಪ್ರೈವಸಿ, ಅಂದ್ರೆ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಲೀಕ್ ಆಗೋ ಅಥವಾ ಮಿಸ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಎರಡನೇದು ಆಲ್ಗಾರಿದಮಿಕ್ ಬಯಾಸ್, ಅಂದ್ರೆ ತಾರತಮ್ಯ ಇರೋ ಹಳೆ ಡೇಟಾ ಕೊಟ್ಟು ಎಐಗೆ ಟ್ರೈನಿಂಗ್ ಮಾಡಿದ್ರೆ ಅದು ಕೂಡ ಅದೇ ತಾರತಮ್ಯವನ್ನೇ ಮುಂದುವರಿಸುತ್ತೆ. ಇನ್ನು ಮೂರನೇದು ಡೇಂಜರಸ್ ಆದ ಡೀಪ್ ಫೇಕ್ಗಳು, ನಕಲಿ ವಿಡಿಯೋ ಆಡಿಯೋಗಳನ್ನ ಬಳಸಿ ಯಾರ ಬಗ್ಗೆ ಬೇಕಾದ್ರೂ ಸುಳ್ಳು ಸುದ್ದಿ ಹರಡಬಹುದಾದ ದೊಡ್ಡ ಅಪಾಯ ಇದು. ಹಾಗಿದ್ರೆ ಈ ಎಲ್ಲಾ ಚಾಲೆಂಜ್ ಗಳನ್ನ ಫೇಸ್ ಮಾಡಿ ಮುಂದೆ ಹೋಗೋದು ಹೇಗೆ? ಎಐ ಜೊತೆಗಿನ ನಮ್ಮ ಭವಿಷ್ಯವನ್ನ ರೂಪಿಸುವುದರಲ್ಲಿ ನಮ್ಮ ಜವಾಬ್ದಾರಿ ಏನು? ನಾವ್ ಇದಕ್ಕೆಲ್ಲ ರೆಡಿ ಇದೀವಾ? ನೋಡಿ, ಈ ಕೊಡ್ಲಿ ಉದಾಹರಣೆ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಕೊಡ್ಲಿ ಅನ್ನೋದು ಜಸ್ಟ್ ಒಂದು ಟೂಲ್. ಅದರಿಂದ ಒಂದು ಇಡೀ ಕಾಡನ್ನೇ ನಾಶ ಮಾಡಬಹುದು ಅಥವಾ ಒಂದು ಒಳ್ಳೆ ಮನೆ ಕಟ್ಟೋಕೆ ಮರವನ್ನ ಕಡಿಯಲಬಹುದು. ಚಾಯ್ಸ್ ನಮ್ ಕೈಯಲ್ಲಿದೆ. ಎಐ ಕೂಡ ಸೇಮ್ ಟು ಸೇಮ್. ಅದು ನಮ್ಮ ಬುದ್ಧಿವಂತಿಕೆಯನ್ನ ಹೆಚ್ಚಿಸುವ ಒಂದು ಟೂಲ್ ಅಷ್ಟೇ. ಅದನ್ನ ಹೇಗೆ ಬಳಸ್ತೀವಿ ಅನ್ನೋದು ಪೂರ್ತಿಯಾಗಿ ನಮಗೆ ಬಿಟ್ಟಿದ್ದು. ಹಾಗಾಗಿ ನಮ್ಮ ಜವಾಬ್ದಾರಿ ಏನು ಅನ್ನೋದು ತುಂಬಾನೇ ಕ್ಲಿಯರ್ ಆಗಿದೆ. ಮೊದಲನೇದಾಗಿ ನಾವು ಲೈಫ್ ಲಾಂಗ್ ಕಲಿಯುತ್ತಲೇ ಇರಬೇಕು, ಹೊಸ ಹೊಸ ಸ್ಕಿಲ್ಸ್ ಅಪ್ಡೇಟ್ ಮಾಡ್ಕೋತಾನೆ ಇರಬೇಕು. ಎರಡನೇದಾಗಿ ಎಐ ಬಳಕೆಗೆ ಸೇಫ್ ಆದ ಸ್ಮಾರ್ಟ್ ಆದ ರೂಲ್ಸ್ ರೆಗ್ಯುಲೇಷನ್ಸ್ ತರೋ ಹಾಗೆ ಸರ್ಕಾರಗಳ ಮೇಲೆ ಒತ್ತಡ ಹಾಕಬೇಕು. ಮತ್ತು ಕೊನೆಯದಾಗಿ ಎಐ ಅನ್ನ ನಮ್ಮ ಎದುರಾಳಿ ಅಂತ ನೋಡೋ ಬದಲು ನಮ್ಮ ಇಂಟೆಲಿಜೆನ್ಸ್ಗೆ ಸಪೋರ್ಟ್ ಮಾಡೋ ಪಾರ್ಟ್ನರ್ ಅಂತ ನೋಡ್ಬೇಕು. ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ, ಈ ಟೆಕ್ನಾಲಜಿಗೆ ಹೆದರಿ ಸುಮ್ಮನೆ ಕೂರೋ ಬದಲು ಅದನ್ನ ಅರ್ಥ ಮಾಡಿಕೊಂಡು ಅದರ ಜೊತೆಗೆ ಬೆಳೆಯೋಕೆ ನಾವು ನಿಜವಾಗ್ಲೂ ಸಿದ್ಧರಿದ್ದೀವಾ? ಈ ಪ್ರಶ್ನೆಗೆ ಸಿಗೋ ಉತ್ತರ ನಮ್ಮ ಮತ್ತು ನಮ್ಮ ಮುಂದಿನ ಜನರೇಷನ್ ನ ಭವಿಷ್ಯವನ್ನೇ ನಿರ್ಧಾರ ಮಾಡುತ್ತೆ. ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ. For more informative videos like this, subscribe the channel, comment on it and like it. Thank you.